ಕನಕಪುರ ಇಂದಿನ ಒತ್ತಡದ ಜೀವನದಲ್ಲಿ ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗುವುದರಿಂದ ಮಾತ್ರ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗಲು ಸಾಧ್ಯ ಎಂದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಹೇಳಿದರು. ಮರಳೇಗವಿ ಮಠ ಸಮೀಪದ ಮರಳೆ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ನೂತನ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ದೇವಸ್ಥಾನ ಉದ್ಘಾಟನೆ ನೆರವೇರಿಸಿ ಆಶೀರ್ವಚನ ನೀಡಿದರು. ಜನರು ಧರ್ಮದ ಮಾರ್ಗದಲ್ಲಿ ನಡೆದರೆ ಮಾತ್ರ ಮನಸ್ಸಿಗೆ ನೆಮ್ಮದಿ ದೊರಕುತ್ತದೆ ಎಂದು ನಮ್ಮ ಪೂರ್ವಜರು ನಂಬಿದ್ದರಿಂದಲೇ ಗುಡಿ ಗೋಪುರಗಳು ನಿರ್ಮಾಣವಾದವು. ಹಸಿದವರಿಗೆ ಬೇಕಾಗಿರುವುದು ಅನ್ನವೇ ಹೊರತು ಚಿನ್ನವಲ್ಲ ಎಂದು ತಿಳಿಸಿದರು. ಮರಳೇಗವಿ ಮಠದ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಸ್ವಾಮೀಜಿ, ದೇಗುಲ ಮಠದ ಶ್ರೀ ಚನ್ನಬಸವ ಸ್ವಾಮೀಜಿಗಳು ಮಾತನಾಡಿ, ಶುದ್ಧ ಮನಸ್ಸಿನಿಂದ ಪ್ರಾರ್ಥಿಸುವವರಿಗೆ ದೇವರು ಖಂಡಿತ ಕಾಣುತ್ತಾನೆ ಎಂದರು. ಹಳೆಯ ದೇವಾಲಯವನ್ನು ಗ್ರಾಮಸ್ಥರು, ಭಕ್ತರು, ದಾನಿಗಳು ಸೇರಿ ಜೀರ್ಣೋದ್ಧಾರ ಮಾಡಿದ್ದು, ಬುಧವಾರ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಯಿತು. ಪ್ರಾತಃ ಕಾಲ ದೇವಾಲಯದಲ್ಲಿ ಶಾಂತಿ ಹೋಮ, ಹವನ, ಕುಂಭಾಭಿಷೇಕ, ಮಹಾ ಅಭಿಷೇಕ ಮತ್ತು ಜಾನಪದ ಕಲಾತಂಡದೊಂದಿಗೆ ಮೆರವಣಿಗೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ವಿವಿಧ ಮಠಗಳ ಮಠಾಧೀಶರು, ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಎಂ.ಡಿ. ವಿಜಯದೇವ್, ಮುನೇಶ್ವರಸ್ವಾಮಿ ಕಾಲೇಜು ಪ್ರಾಂಶುಪಾಲರಾದ ಪ್ರಭುಸ್ವಾಮಿ, ಸರ್ಕಲ್ ಇನ್ಸ್ಪೆಕ್ಟರ್ ಎಂ.ಎಸ್. ರಾಜು, ಊರಗೌಡ ಶಂಕರ್ ಸೇರಿದಂತೆ ಅನೇಕ ಗಣ್ಯರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರಿಂ ನಮಾಮಿ ಲಲಿತಾಂ ನಿತ್ಯಾ ಮಹಾ ತ್ರಿಪುರಸುಂದರಿ. ನಮ್ಮೆಲ್ಲರ ಪ್ರೀತಿಯ ಶ್ರದ್ಧೆಯ ಜನ್ಮದ ನಾಡಾದಂಥ ಮರಳೆ ಗ್ರಾಮದಲ್ಲಿ ಬಸವೇಶ್ವರ ಸ್ವಾಮಿಯ ನೂತನ ದೇವಸ್ಥಾನ, ಸ್ವಾಮಿಯ ಪ್ರತಿಷ್ಠಾಪನೆ ಮತ್ತು ಗೋಪುರಗಳ ಉದ್ಘಾಟನೆಯ ಪವಿತ್ರ ಕಾರ್ಯಕ್ರಮದಲ್ಲಿ ಕ್ಷೇತ್ರಾದಿ ದೇವತೆಗಳನ್ನು ಸ್ಮರಿಸಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಯುಗಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸಾನ್ವಿಸಿ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವ ಸಿದ್ಧಲಿಂಗೇಶ್ವರ ಸ್ವಾಮಿಗಳ ತಪಸ್ಸಿನಿಂದ ಪರಮ ಪಾವನಗೊಂಡಂತ ನಮ್ಮ ಮರಳೆ ಗ್ರಾಮದ ಜೊತೆಯಲ್ಲಿ ಸದಾ ಹೆಸರು ಅನ್ಯೋನ್ಯವಾಗಿ ಬೆರೆತುಕೊಂಡಿರ್ತಕ್ಕಂಥ ಮರಳೇಗವಿ ಮಠದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಮಹಾಸ್ವಾಮೀಜಿಯವರ ಶ್ರೀ ಸನ್ನಿಧಿಯಲ್ಲಿ ಕನಕಪುರ ಅಂದರೆ ಮತ್ತೊಂದು ದೊಡ್ಡ ಹೆಸರು, ಇನ್ನೊಂದು ಶ್ರೀಮಠ. ಅಲ್ಲಮ ಪ್ರಭುಗಳ ಕಾಲದಿಂದ ನಿರ್ವಾಣ ಸ್ವಾಮಿಗಳ ಮುಖಾಂತರ ಅಸ್ತಿತ್ವಕ್ಕೆ ಬಂದು ದೇಗುಲ ಮಠ ಎಂಬ ಹೆಸರಿನಲ್ಲಿ ಬಹುದೊಡ್ಡ ಹೆಸರನ್ನ ಮಾಡಿರ್ತಕ್ಕಂಥ ದೇಗುಲ ಮಠದ ಪೂಜ್ಯರಾದ ಡಾಕ್ಟರ್ ಚನ್ನಬಸವ ಮಹಾಸ್ವಾಮಿಗಳ ಶ್ರೀ ಸನ್ನಿಧಿಯಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನದ ನಮ್ಮ ಬೆಂಗಳೂರು, ರಾಮನಗರ ಈ ಎಲ್ಲ ಪ್ರಾಂತ್ಯಗಳ ಸೇವಾ ಕ್ಷೇತ್ರಗಳನ್ನು ನೋಡ್ಕೊಳ್ತಾ ಇರ್ತಕ್ಕಂಥ ಕಾರ್ಯದರ್ಶಿಗಳಾದ ಶ್ರೀ ಅನಂತೇಶ್ವರನಾಥ ಸ್ವಾಮಿಗಳ ಉಪಸ್ಥಿತಿ ಇದೆ. ಅದೇ ರೀತಿಯಲ್ಲಿ ಹಿಂದೆ ಮತ್ತು ಮುಂದೆ ವಿವಿಧ ಮಠಗಳ ಮಠಾಧೀಶರು ಇಲ್ಲಿ ಯತಿಶ್ರೇಷ್ಠರು ಆಗಮಿಸಿದ್ದಾರೆ. ಅವರೆಲ್ಲರ ಉಪಸ್ಥಿತಿಯನ್ನು ಮತ್ತೊಮ್ಮೆ ಗೌರವಿಸಿ, ಈಗ ತಾನೇ ನಿಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಮಾತನಾಡಿದವರು ಬಿಡಿಸಿಸಿ ಬ್ಯಾಂಕ್ ಪ್ರೆಸಿಡೆಂಟ್ ಆದಂಥ ಎಂ.ಡಿ. ವಿಜಯದೇವ್ ಅವರೇ ಮತ್ತು ವೇದಿಕೆಯ ಹಿಂದೆ ಮುಂದೆ ಕುಳಿತಂಥ ಎಲ್ಲ ಆಸ್ತಿಕ ಮಹಾಶಯರೇ, ಮಾಧ್ಯಮ ವೃಂದದವರೇ, ತಾಯಂದಿರೇ, ಪ್ರೀತಿಯ ಮಕ್ಕಳೇ, ಇದೊಂದು ವಿಶೇಷವಾದ ಕಾರ್ಯಕ್ರಮ. ಈ ದಿನ ಇನ್ನು 4 ಕಾರ್ಯಕ್ರಮಗಳಿರೋದ್ರಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಲ್ಲದೆ ಹೋಗಿದ್ದಿದ್ರೆ ಸಂಜೆವರೆಗೂ ಕಾರ್ಯಕ್ರಮವನ್ನು ಎಲ್ಲ ಸ್ವಾಮಿಗಳ ಮಾತುಗಳನ್ನು, ಎಲ್ಲ ಹಿರಿಯರ ಮಾತುಗಳನ್ನ ಕೇಳ್ತಾ ನಾವು ಕಳಿಬಹುದಾಗಿತ್ತು. 3 ದಿನಗಳಿಂದ ಇಲ್ಲೇ
ಹೆಂಗಾರು ಕುಳಿತುಕೋಬೇಕಲ್ವಾ? ಸ್ವಾಮಿಗಳು ಹೇಳ್ತಾ ಇದ್ರು, ಸ್ವಾಮಿಗಳೆಲ್ಲರನ್ನೂ ಕೂಡ ನೋಡಬೇಕೆಂಬ ಆಸೆಯಿಂದ ನೋಡೋವರೆಗೂ ಹೋಗೋದಿಲ್ಲ ಅಂತ ಇಲ್ಲೇ ಬಿಟ್ಬಿಟ್ಟಿದ್ದಾರೆ ಅಂತ. ನೀವು ಸ್ವಾಮಿಗಳನ್ನ ಇರಬೇಕಾದ್ರೂ ನೋಡ್ಕೋಬೋದು, ಫೋಟೋಗಳು ಸಿಗ್ತವೆ ಟಿವಿಗಳಲ್ಲಿ. ನಮ್ಮ ವಿಜಯದೇವ್ ಮಾತನಾಡ್ತಾ ಹೇಳಿದರು, ಹಲವಾರು ಧರ್ಮಗಳು ಜಗತ್ತಿನಲ್ಲಿದ್ದಾವೆ. ಕೇಳಿಸ್ಕೊತಾ ಇದ್ದೀರಾ? ಜಾಸ್ತಿ ಹೊತ್ತು ಮಾತಾಡೋದು, ಬೇಗ ಹೊರಡಬೇಕು. ಹಲವಾರು ಧರ್ಮಗಳು ಜಗತ್ತಿನಲ್ಲಿ ಇದ್ದಾವೆ, ಆದರೆ ನಿಸ್ಸಂಕೋಚವಾಗಿ ನಿರ್ವಿವಾದವಾಗಿ ಮೋಸ್ಟ್ ಏನ್ಸಿಯಂಟ್ ರಿಲಿಜನ್ ಅಂತ ಹೇಳಿಸ್ಕೊಳ್ಳಿಕ್ಕೆ, ಎಲ್ಲರಿಂದಲೂ ಕೂಡ ಕರೆಸ್ಕೊಳ್ಳಿಕ್ಕೆ ಎಲ್ಲ ಪ್ಯಾರಾಮೀಟರ್ಸ್ಗಳನ್ನ ಹೊಂದಿರತಕ್ಕಂಥ ಒಂದು ಧರ್ಮ ಅಂದರೆ ನಮ್ಮ ಸನಾತನವಾದಂಥ ನಮ್ಮ ಹಿಂದೂ ಧರ್ಮ ಇದು. ಕಾರಣ ಸನಾತನ ಅಂದ್ರೆ ಏನು ಗೊತ್ತಾ? ಇಟ್ಸ್ ಮೋಸ್ಟ್ ಏನ್ಸಿಯಂಟ್ ಅಂತ. ಏನ್ಸಿಯಂಟ್ ಅಂದ್ರೆ ಏನು? ಅದಕ್ಕೆ ಆದಿ ಮತ್ತು ಅನಾದಿ, ಆದಿ ಇಲ್ಲದೆ ಇರ್ತಕ್ಕಂಥದ್ದು, ಬಹಳ ಹಿಂದಿನಿಂದಲೂ ಕೂಡ ಇದ್ದಂತಹ ಒಂದು ಧರ್ಮ. ಅದಕ್ಕೆ ಪ್ರತಿಯೊಂದು ಧರ್ಮಕ್ಕೂ ಕೂಡ ಒಬ್ಬೊಬ್ಬ ಪುಣ್ಯ ಪುರುಷನ, ಅವತಾರ ಪುರುಷನ ಅದನ್ನು ಹುಟ್ಟುಹಾಕಿದಂಥ, ಎಸ್ಟಾಬ್ಲಿಷ್ ಮಾಡಿದಂಥ ವ್ಯಕ್ತಿಗಳನ್ನ ಕಾಣ್ತೇವೆ. ಆದರೆ ನಮ್ಮದೊಂದು ಧರ್ಮ ಉಂಟು. ಯಾವ ಧರ್ಮಕ್ಕೆ ನಾವೆಲ್ಲರೂ ಕೂಡ ಹುಟ್ಟಿದ್ದೇವೋ, ಯಾವ ನಾಡಿನಲ್ಲಿ ಅದು ಆ ಒಂದು ಧರ್ಮ ಇದೆಯೋ, ಯಾರನ್ನು ಕೂಡ ಆ ಕಡೆ ಈ ಕಡೆ ನೋಡೋದಿಲ್ವೋ ಅಂತಹದೊಂದು ಧರ್ಮ. ಆ ಧರ್ಮ ನಮ್ಮ ದೇಶದಲ್ಲಿ ಎಲ್ಲ ಕಡೆಯೂ ಕೂಡ ಇರುವಂತಹದ್ದು. ಇದು ಕೊಟ್ಟ ಮೂಲ ಸಂದೇಶ ಏನು ಗೊತ್ತಾ? ದ ಬಾಟಮ್ ಲೈನ್, ಕೋರ್, ಎಸೆನ್ಷಿಯಲ್ ಫೀಚರ್ ಆಫ್ ದಿಸ್ ರಿಲಿಜನ್. ಅಣ್ಣ ಬಸವಣ್ಣವರು ಹೇಳಿದರು, ಇವನಾರವ 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 ಎಂದೆನಿಸದಿರೆಯ, ಇವ ನಮ್ಮವ ಇವ ನಮ್ಮವ, ಇವ ನಮ್ಮ ಕೂಡಲ ಸಂಗನ ಮನೆಯ ಮಹಾಮನೆಯ ಮಗನೆಂದೆನಿಸಯ್ಯ ಅಂತ ಹೇಳಿದರು. ಎಷ್ಟನೇ ಶತಮಾನದಲ್ಲಿ? 12ನೇ ಶತಮಾನದಲ್ಲಿ. ಬಹಳ ಸಾವಿರಾರು ವರ್ಷಗಳ ಹಿಂದೆ ಇದೇ ಧರ್ಮದ ಮೂಲ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದು ನಮ್ಮ ಹಿರಿಯರು. ಏನು ಗೊತ್ತಾ? ಅಯಂ ನಿಜಃ ಪರೋವೇತ್ತಿ ಗಣನ ಲಘುಚೇತಸ ಉದಾರ ಚರಿತಾನಾಂತು ವಸುದೈವ ಕುಟುಂಬಕಂ. ಹೇಳ್ತೀರಾ? ಹೇಳಿ ನೋಡೋಣ. ಅಯಂ ನಿಜಃ ಪರೋವೇತ್ತಿ ಗಣನ ಲಘುಚೇತಸ ಉದಾರ ಚರಿತಾನಾಂತು ವಸುದೈವ ಕುಟುಂಬಕಂ. ಈ ಧರ್ಮದ ನಮ್ಮ ಧರ್ಮದ ಮೂಲ ಉದ್ದೇಶ ಸ್ಪಷ್ಟವಾಗಿದೆ. ಇದರ ಹೊರತಾಗಿ ಬೇರೆ ಏನೇ ಇದ್ರೂ ಕೂಡ ಅದು ಮಧ್ಯೆ ಬಂದ ಕಸ ಅಂತ ತಿಳ್ಕೊಳ್ಬೇಡಿ. ಅರ್ಥ ಆಯ್ತಲ್ಲ? ಗಂಗಾ ನದಿ ಹೆಸರು ಅಂತಂದ್ರೆ ಬಹಳ ಶುದ್ಧವಾದದ್ದು. ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತೇವೆ ಅಂತಂದ್ರೆ ಪಾಪಗಳೇ ಹೊರಟು ಹೋಗ್ತಾವಂತೆ, ಮೈ ಕಸ ಹೋಗೋದಿಲ್ವಾ? ಆದ್ರೂ ನೀವು ಗಂಗಾ ನದಿಗೆ ಹೋದ್ರೆ ಆಗೊಮ್ಮೆ ಹೀಗೊಮ್ಮೆ ಏನೇನೋ ತೇಲ್ತಿರ್ತಾರೆ. ಆ ತೇಲೋದನ್ನ ನೋಡಿಬಿಟ್ಟು ನೀವು ಗಂಗಾ ನದಿ ಇದು ಅಂತ ನೀವು ಭಾವಿಸಿದ್ರೆ ನಾವು ಮೂರ್ಖರಾಗ್ತೇವೆ. ಹೌದಾ? ಯಾರೋ ಬಿಸಾಡ್ತಾರೆ ಮೂರ್ಖ, ಇನ್ಯಾರೋ ಏನೋ ತೇಲಿ ಬಿಡ್ತಾರೆ, ಇನ್ಯಾವುದೋ ಇಂಡಸ್ಟ್ರಿಯಿಂದ ಕಸ ಬರ್ತದೆ. ಇವೆಲ್ಲವನ್ನ ನೋಡ್ಕೊಂಡು ನೀವು ಗಂಗಾ ನದಿ ಬೈತೀರಾ? ಯಾರು ಬಿಸಾಡ್ತಾರೋ ಅವ್ರನ್ನ ಬೈರಿ. ಅದೇ ರೀತಿ ನಮ್ಮ ಧರ್ಮದ ಮೂಲ ತಿರುಳು ಏನು ಅಂತಂದ್ರೆ ಅಯಂ ನಿಜ ಪರೋವೇತ್ತಿ ಗಣನ ಲಘು ಚೇತಸ. ಏನ್ ಹೇಳ್ತಾರೆ? ನಿಜವಾಗಿ ಕೂಡ ಈ ಧರ್ಮಕ್ಕೆ ನಡ್ಕೊಳ್ತಕ್ಕಂಥ ವ್ಯಕ್ತಿ ಜಗತ್ತಿನ ಜನಗಳೆಲ್ಲರನ್ನು ಕೂಡ ನಮ್ಮವರು 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 ಅಂದ್ಕೊಳ್ತಾರಂತ. ಅವನು ಯಾವುದೇ ಜಾತಿ ಇರಲಿ, ಯಾವುದೇ ಸಂಪ್ರದಾಯವನ್ನಾಗಿರ್ಲಿ, ಯಾವ ಊರೇ ಆಗಿರ್ಲಿ, ಏನಂತ ಕೊಡ್ತಾರೆ? ಇವರೆಲ್ಲ ನಮ್ಮವರು ನಮ್ಮವರು ಅಂದ್ಕೊಳ್ತಾರೆ. ಒಂದು ವೇಳೆ ಈ ಭಾವನೆ ಇಲ್ಲದೇನೆ ಇವ ನಮ್ಮವಲ್ಲ ಇವ ನಮ್ಮವಲ್ಲ ಅವರು ಅವರು ಅಂತ ಯಾರಾದ್ರೂ ಅಂತಿದ್ರೆ ಅವರು ಮೂಢರು ಅಂತ. ಲಘು ಚೇತಸ. ಲಘು ಅಂತಂದ್ರೆ ಈ ನೀವು ಬಾಮಿನಿ ಷಟ್ಪದಿ ಇವೆಲ್ಲ ಬರಿಬೇಕಾದ್ರೆ ಲಘು ಗುರು ಅಂತ ಹಾಕೋದು ಗೊತ್ತಾ? ಲಘು ಮತ್ತು ಗುರು. ಲಘುಗೆ ಎಷ್ಟು ಅಂಕೆ ಕೊಡ್ತಿದ್ವಿ? ಗುರುವಿಗೆ ಅಲ್ಲಿಗೆ. ಲಘು ಅಂದ್ರೆ ಕಡಿಮೆ ಅಂತ. ಲಘುವಾಗಿ ಮಾತನಾಡ್ಬಾರ್ದು ಅಂತಾರೆ, ಅಂದ್ರೆ ಸಣ್ಣದಾಗಿ ಮಾತನಾಡ್ಬೇಡ ಅಂತ. ಈ ರೀತಿ ಸಣ್ಣ ಬುದ್ಧಿ ಇಟ್ಕೊಂಡಿರೋರು ಏನ್ ಮಾಡ್ತಾರೆ? ಇವನು ನಮ್ಮವನು, ಅವನು ಅವ್ರ ಕಡೆಯವರು, ಇವ್ರ ಕಡೆಯವರು ಅಂತ ಭೇದ ಮಾಡ್ತಾರೆ. ಆದರೆ ಉದಾರವಾದ ಚರಿತ್ರೆನ ಇಟ್ಕೊಂಡಿರ್ತಕ್ಕಂಥವ್ರು, ಪ್ರಜ್ಞೆ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಏನ್ ಹೇಳ್ತಾರೆ? ಎಲ್ಲ ನಮ್ಮವರು. ಕೇವಲ ಭಾರತ ನಮ್ಮವರಷ್ಟೇ ಅಲ್ಲ, ಇಡೀ ಜಗತ್ತಿನ ಎಲ್ಲರೂ ನಮ್ಮವರೇನೆ.
ಅದಕ್ಕೆ ಹೇಳಿತು ಉದಾರ ಚರಿತಾನ ಅಂತೂ ವಸುದೇವ ಕುಟುಂಬಕಂ. ಇಡೀ ಜಗತ್ತು ಅಂತಕ್ಕಂಥದ್ದು, ಇಡೀ ಭೂಮಿ ಅಂತಕ್ಕಂಥದ್ದು ಎಲ್ಲರೂ ಕೂಡ ಒಂದೇ ನಮ್ಮ ಮನೆಯ ಕುಟುಂಬದವರ ರೀತಿ. ಈ ಭಾವನೆಯನ್ನ ಇಟ್ಕೊಂಡಿರ್ತಕ್ಕಂಥ ಒಂದು ಧರ್ಮ, ಅಂತಹದೊಂದು ಧರ್ಮಕ್ಕೆ ನಾವು ಸೇರಿದ್ದೇವೆ ಅಂತ ಹೇಳಿ ನಮ್ಮ ವಿಜಯ್ ದೇವ್ ಹೇಳಿದ್ರಲ್ಲ, BDCC ಪ್ರೆಸಿಡೆಂಟು, ಅದನ್ನ ನಾವು ಕೂಡ ಮತ್ತೊಮ್ಮೆ ಇಲ್ಲಿ ಹೇಳಿ, ನಮ್ಮ ಧರ್ಮದಲ್ಲಿ ಧರ್ಮಕ್ಕೆ ತುಂಬಾ ಸ್ಮಾಲ್ ಡೆಫಿನೇಷನ್ ಕೊಟ್ಟಿದ್ದಾರೆ, ಜಾಸ್ತಿ ಓದೋ ಅವಶ್ಯಕತೆ ಇಲ್ಲ. ಇಷ್ಟನ್ನ ಅನುಸರಿಸ್ಕೊಂಡ್ರೆ ಸಾಕು. ಏನ್ ಗೊತ್ತಾ? ಯಥಾ ಅಭ್ಯುದಯೋ ನಿಶ್ರೇಯಸೋ ಸಿದ್ಧಿ ಸ ಧರ್ಮ. ವಾಟ್ ಇಸ್ ದ ಡೆಫಿನೇಷನ್ ಫಾರ್ ದ ಧರ್ಮ? ತುಂಬಾ ಸರಳ, ಇಷ್ಟೇ ಉದ್ದ ಇರೋದು. ನಿಮ್ಮ ಗಣಿತದ ಸೂತ್ರಗಳದು ಉದ್ದ ಇದ್ದಾವೆ. ಓಕೆ, ಬೌದ್ಧಶಾಸ್ತ್ರದ ನಿಯಮಗಳಂತೂ ಪೇಜ್ ಗಟ್ಟಲೆ ಇರ್ತವೆ. ಆದ್ರೆ ನೋಡಿ, ಧರ್ಮಕ್ಕಿರ್ತಕ್ಕಂಥ ಡೆಫಿನೇಷನ್ ಸೋ ಸ್ಮಾಲ್, ಎಷ್ಟು ಸಂಕ್ಷಿಪ್ತವಾಗಿದೆ. ಯಥಾ ಅಭ್ಯುದಯೋ, ಹೇಳಪ್ಪ, ಬರೀ ಸಾಮಾನು ನೋಡಕ್ ಬಂದ್ರೆ ಕೇಳಕ್ಕೆ ಎರಡಕ್ಕೂ ಬಂದಿದ್ದಾರೆ, ಮತ್ತೆ ಎರಡು ಮಾಡಿ. ಯಥಾ ಅಭ್ಯುದಯೋ ನಿಶ್ರೇಯಸೋ ಸಿದ್ಧಿ ಸ ಧರ್ಮ. ಧರ್ಮ ಅಂದ ತಕ್ಷಣ ಏನಂತ್ಕೊಂಡ್ಬಿಡ್ತಾರೆ ಗೊತ್ತಾ? ಸನ್ಯಾಸಿಗಳಾಗಿ ಮನೆ ಮಠಗಳೆಲ್ಲ ಬಿಟ್ಟು ಕಾಡುಗಳು ಕೂತ್ಕೊಂಡು ಮೂಗಿಕೊಂಡು ಜಪ ಮಾಡ್ಕೊಂಡು ಜಸ್ಟ್ ಇಟ್ ಈಸ್ ನಾಟ್ ಧರ್ಮ. ಏನು ಗೊತ್ತಾ? ಎಷ್ಟು ಸರಳವಾಗಿ ಹೇಳಿದ್ರು. ಅದೇ ಮಾತನ್ನ ಇದನ್ನ ಸಂಕ್ಷಿಪ್ತವಾದ ರೀತಿಯಲ್ಲಿ ರಾಮಕೃಷ್ಣ ಆಶ್ರಮಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ. ಆತ್ಮನೋ ಮೋಕ್ಷಾರ್ಥಂ ಜಗತ್ ಹಿತಾಯ ಚ. ನಾನು ಹುಟ್ಟಿ ಬಂದಿದ್ದೇನೆ ಪ್ರಾಣಿಗಳ ರೀತಿ ಸಾಯ್ಲಿಕ್ಕೆ ಬರಲಿಲ್ಲ. ಮಾನವನಾಗಿ ಹುಟ್ಟಿ ಮಾಧವನಾಗ್ಲಿಕ್ಕೋಸ್ಕರ ಬಂದಿರತಕ್ಕಂಥವು ನಾನು. ಅಂದ್ರೆ ಸ್ವಂತ ಮುಕ್ತಿಯನ್ನ ಪಡ್ಕೊಳೋದು ಒಂದು ಕಡೆ, ಆದ್ರೆ ಸ್ವಂತ ಮುಕ್ತಿಯನ್ನ ಪಡ್ಕೊಳ್ತಕ್ಕಂಥ ದುರಾಸೆ ಅದು ಕೂಡ ದುರಾಸೆನೇ. ದಟ್ ಇಸ್ ಆಲ್ಸೋ ಸೆಲ್ಫಿಶ್ನೆಸ್. ಅದು ಹಣ, ಕೀರ್ತಿ ಮತ್ತು ಆಸ್ತಿ ಮಾಡೋದು ಎಷ್ಟು ದುರಾಸೆನೋ, ತನ್ನ ಸ್ವಂತ ಮುಕ್ತಿಯನ್ನ ನೋಡ್ಕೊಳ್ಳಿಕ್ಕೆ ಹೊರಟಂತಹ ವ್ಯಕ್ತಿ ಮುಕ್ತಿಯನ್ನ ಪಡ್ಕೊಂಡ ಮೇಲೆ ಜಗತ್ತನ್ನ ನೋಡದನೆ ಕಾಣೆಯಾಗ್ತಕ್ಕಂಥದ್ದು ಕೂಡ ಸ್ವಾರ್ಥವೇ. ಯಥಾ ಅಭ್ಯುದಯ ನಿಶ್ರೇಯಸು. ತನ್ನ ಮುಕ್ತಿಯನ್ನ ನೋಡ್ಕೊಳ್ಳೋದ್ರ ಜೊತೆಯಲ್ಲಿ ತನ್ನ ಮುಕ್ತಿಯನ್ನ ನೋಡ್ತಾ ನೋಡ್ತಾನೆ ಜಗತ್ತಿನ ನೋವನ್ನು ಕೂಡ ನಿವಾರಿಸ್ತಕ್ಕಂಥ, ಸೇವೆಯನ್ನ ಮಾಡ್ತಕ್ಕಂಥ ಕೆಲಸ ಯಾವುದು ಮಾಡಿಸುತ್ತೋ ಅದು ಮಾತ್ರ ಧರ್ಮ. ಹಾಗಿದ್ರೆ ಕರ್ಮ ಮಾಡೋದು ಜಗತ್ತಿಗೆ ಅಂಟಿಸುತ್ತಂತೆ, ತಂದು ಅಟ್ಯಾಚ್ ಮಾಡುತ್ತಂತೆ, ಎಂಟ್ಯಾಂಗಲ್ ಮಾಡುತ್ತಂತೆ. ಹೌದಾ ಅಂತಂದ್ರೆ ನಮ್ಮ ಯಾವ ಉಪನಿಷತ್ತುಗಳು ಹಾಗೆ ಹೇಳಿಲ್ಲ. ಕರ್ಮ ಮಾಡಬೇಡ ಅಂತ ಹೇಳಿಲ್ಲ. ಆದ್ರೆ ಏನ್ ಹೇಳಿದ್ರು ಗೊತ್ತಾ? ಕರ್ಮ ಮಾಡದ್ರೆ ನೀನು ಒಂದು ಕ್ಷಣವೂ ಕೂಡ ಇರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದಾರೆ. ಕರ್ಮವನ್ನ ಪುಷ್ಟೀಕರಿಸಿದ್ದಾರೆ. ಈಶಾವಾಸ್ಯ ಉಪನಿಷತ್ನಲ್ಲಿ ಒಂದು ಮಾತು ಬರ್ತದೆ, ಕುರ್ವನ್ನೇವ ಇಹ ಕರ್ಮಾಣಿ ಜಿಜೀವಿಷೇತ್ ಶತಗಂ ಸಮಾಹ ಏವಂ ತ್ವಯಿನ ಅನ್ಯತೇತೋಸ್ತಿ ನ ಕರ್ಮ ಲಿಪ್ಯತೆ. 6000 ವರ್ಷಗಳ ಹಿಂದಿನ ಉಪನಿಷತ್ತು ಘಂಟಾಘೋಷವಾಗಿ ಹೇಳ್ತಾ ಇದೆ. ಹೇಳ್ಬಿಡಿ ಇನ್ನೊಂದ್ಸಲ, ನಾನು ಬೇಗ ಮುಗಿಸ್ಬೇಕು. ಕುರ್ವನ್ನೇವೇಹ ಕರ್ಮಾಣಿ, ಅದರ ಅರ್ಥ ಹೇಳ್ಬಿಡ್ತೀನಿ ಮುಂಚೆ. ಆಯುರ್ವರ್ಷ ಶತಾಮೃಣ ಪರಿಮಿತ. ಈ ಜಗತ್ತಿನ ಎಷ್ಟು ವರ್ಷ ಇರಬೇಕು ಅಂತ ಬರ್ತ್ ಕಳಿಸಿಬಿಟ್ಟಿದಾರಂತೆ. ಸರಿಯಾಗಿ ಬದುಕಿದ್ರೆ ಕುಡಿದರೇನೆ, ಕುಡಿಯೋದು ಅದನ್ನ ಕುಡಿಯೋದು ಬಿಟ್ಟು ಕುಡಿಬೇಕಾದ್ದನ್ನೇ ಕುಡಿದ್ರೆ, ಸೇವನೆ ಮಾಡೋದನ್ನ ಬಿಟ್ಟು ಸೇವನೆ ಮಾಡಬೇಕಾದ್ದನ್ನೇ ಸೇವನೆ ಮಾಡಿದ್ರೆ, ತಿನ್ನೋದನ್ನ ಮಾತ್ರ ತಿಂದ್ರೆ ಅಂತಹ ವ್ಯಕ್ತಿ ಆಕ್ಸಿಡೆಂಟ್ ಅದು ಇದು ಆಗದೆ ಹೋದ್ರೆ ಎಷ್ಟು ವರ್ಷ ಬದುಕ್ತಾನೆ? 100 ವರ್ಷ ಬದುಕ್ತಾನೆ ಅಂತ ಹೇಳಿದ್ರೆ, ಇಂತಹ 100 ವರ್ಷದ ಈ ಭೂಮಿಯ ಮೇಲಿನ ಬದುಕು ಹೇಗಿರ್ಬೇಕು ಅಂತ ಉಪನಿಷತ್ತು ಕರೆ ಕೊಡುತ್ತೆ. ಏನು ಗೊತ್ತಾ? ಈ ಭೂಮಿಯ ಮೇಲೆ ನೀನು 100 ವರ್ಷಗಳ ಕಾಲ ಕರ್ಮವನ್ನ, ಕರ್ತವ್ಯವನ್ನ ಮಾಡ್ತಾನೇ ಬದುಕು. ಹೇಳಿದ್ರ ಕರ್ಮ ಮಾಡಬೇಡ ಅಂಟಿಸುತ್ತೆ ಅಂತ ಏನು ಹೇಳಿದ್ರೆ? ಇಲ್ಲ. ಯು ಹ್ಯಾವ್ ಟು ಲಿವ್ ಇನ್ ದಿಸ್ ವರ್ಲ್ಡ್ ವೈಲ್ ಪರ್ಫಾರ್ಮಿಂಗ್ ಯುವರ್ ಬೌಂಡೆಡ್ ಡ್ಯೂಟೀಸ್ ಫಾರ್ 100 years. ಎಷ್ಟು ವರ್ಷ? 100 ವರ್ಷಗಳನ್ನ ನಿನ್ನ ಕರ್ತವ್ಯದ ಕರ್ಮಗಳನ್ನ ಮಾಡ್ತಾನೆ 100 ವರ್ಷ ಬದುಕು ಅಂತ ಹೇಳಿದೆ. ಈಗ ಇದು ಮಾಡಿದ್ರೆ ನಿನಗೆ ಕರ್ಮ ಅಂಟುದಿಲ್ಲ. ಯಾವ ರೀತಿ ಮಾಡಿದ್ರೆ? ಸಮಾಜದ ಸೇವೆಯನ್ನ ಮಾಡಲಿಕ್ಕೆ, ತನ್ನ ಮುಕ್ತಿಯ ಹಾದಿಯನ್ನ ಪಡ್ಕೊಳ್ಳಿಕ್ಕೆ ಎರಡಕ್ಕೂ ಬೇಕಾಗಿರ್ತಕ್ಕಂಥದ್ದು ಯಾವುದು? ನಮ್ಮ ಮನಸ್ಸು. ಈ ಮನಸ್ಸನ್ನ ನಾವು ಶುದ್ಧವಾಗಿ ಇಟ್ಕೊಳ್ಳಿಕ್ಕೆ ನಮ್ಮ ಹಿರಿಯರು ಹಲವಾರು ಮಾರ್ಗಗಳನ್ನ ಕೊಟ್ಟೋದ್ರು. ಅದರಲ್ಲಿ ದೇವಸ್ಥಾನದ ಪರಂಪರೆಯೂ ಕೂಡ ಒಂದು. ಇಂತಹ ಮನಸ್ಸು ನೀವು ನೋಡಿ, ಚೇರಲ್ಲಿ ಕುಳಿತುಕೊಳ್ಬೇಕಾದ್ರೆ ನೇರ ಬಂದು ಕುಳಿತುಕೊಂಡ್ರ, ಒಳ್ಳೆ ಬಟ್ಟೆ ಹಾಕೊಂಡು ಬಂದಿದ್ದೀವಿ ಅಂತ ಹೇಳಿ ಕುಳಿತುಕೊಳ್ಳೋದಕ್ಕೆ ಮುಂಚೆ 100 ಸಲ ನೋಡಿ ಗಲೀಜಿದ್ರೆ ಕ್ಲೀನ್ ಮಾಡಿ ಜಸ್ಟ್ ನೀವು ಅದ್ರ ಮೇಲೆ ಕುಳಿತುಕೊಂಡ್ರಿ. ಹೀಗಿರ್ಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ ಭಗವಂತ ಕಾಣಬೇಕು ಅಂತಂದ್ರೆ ನಮ್ಮ ಮನಸ್ಸನ್ನು ಗಲೀಜಾಗಿ ಇಟ್ಕೊಂಡ್ರೆ
ಗಲೀಜಾಗಿರೋ ಚೇರಲ್ಲೇ ನೀವು ಕುಳಿತುಕೊಳ್ಳೋದಿಲ್ಲ ಅಂದರೆ ಗಲೀಜಾಗಿರೋ ಮನಸ್ಸನ್ನು ಭಗವಂತ ಕುಳಿತುಕೊತಾನ? ದೇವಸ್ಥಾನದ ಕಾರ್ಯಕ್ರಮಗಳು, ಧರ್ಮದ ಕಾರ್ಯಕ್ರಮ ಯಾಕೆ ಅಂದರೆ ಗಲೀಜಿರ್ತಕ್ಕಂಥ ಮನಸ್ಸನ್ನು ಕ್ಲೀನ್ ಮಾಡ್ಕೊಳ್ಳಿ ಅಂತ ಸ್ವಾಮಿಗಳು ನನಗೆ ಇದನ್ನು ಹೇಳಿ ಅಂತ ಬರ್ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ದೇವರ ಮಠ ಸ್ವಾಮಿಗಳು ಅದನ್ನು ಹೇಳಿದರು. ಏನು ಗೊತ್ತಾ, ಈ ಭೂಮಿ ಬಂದಿದ್ದೇವಲ್ವಾ, ಈ ಧರ್ಮದ ಕಾರ್ಯವನ್ನು ಯಾವಾಗ ಮಾಡೋದು, ಯಾವಾಗ ಪ್ರಾರಂಭ ಮಾಡೋದು? 70 ವರ್ಷ ಆದ್ಮೇಲೆ, 100 ವರ್ಷ ಆದ್ಮೇಲೆ? ಇಲ್ಲ ಅಲ್ಲ. ಅದನ್ನು ಯಾವಾಗ ಪ್ರಾರಂಭ ಮಾಡಬೇಕು ಅಂತಂದ್ರೆ, ಯಾವಾಗ ಅದು ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಮುಪ್ಪಿಂದ ಒಪ್ಪ ಒಳಿಯದ ಮುನ್ನ, ಓಕೆ, ಮುಪ್ಪಿಂದ ಒಪ್ಪ ಒಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವ. ಅಂದ್ರೆ ಧರ್ಮದ ಕಾರ್ಯವನ್ನು ಯಾವಾಗ ಮಾಡಬೇಕು ಅಂತ ಸ್ಪಷ್ಟವಾಗಿ ಅಲ್ಲಿ ಸ್ಪೆಸಿಫಿಕೇಶನ್ ಕೊಟ್ಬಿಟ್ಟಿದ್ದಾರೆ. ಏನಂತ ಕೊಟ್ಟರು? ನೆರೆ ಕೆನ್ನೆಗೆ, ಬಿಳಿ ಕೂದಲು ಬರೋದಕ್ಕೂ ಮುಂಚೆ. ಆಮೇಲೆ ತೆರೆಗಲ್ಲಕ್ಕೆ, ಏನು ಚಿಕ್ಕ ವಯಸ್ಸಿನಲ್ಲಿದ್ದಾಗ, ಯುವಕರಾಗಿದ್ದಾಗ ದಿನ ಕನ್ನಡ ಮುಂದೆ ನಿಂತ್ಕೊಂಡು ನಾನು ಕೆನ್ನೆ ಎಷ್ಟು ಚೆನ್ನಾಗಿದಾವಲ್ಲ ಅಂತ ನೋಡ್ಕೊಳ್ತಿರ್ತಾರೆ. ಹೌದಾ? ಕೆನ್ನೆ ಮುಟ್ಕೊಂಡು ನೋಡಿದ್ದೀನಿ. ಅವು ಒಂದು ಸಲ ಗುಳಿ ಬೀಳಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ, ಗುಳಿ ಅಂತಂದ್ರೆ ಡಿಂಪಲ್ ಅಲ್ಲ, ಅದು ಒಂಥರ ಗೊತ್ತಾಗುತ್ತಲ್ಲ ನಿಮಗೆ, ಸುಕ್ಕು ಆಗುತ್ತಲ್ಲ ವಯಸ್ಸಾದಂಗ. ಅದಕ್ಕೆ ನಿಮ್ಮ ಮುಖದ ಮೇಲೆ, ತಲೆಯ ಮೇಲೆ ಕೆಂಪು ಕೂದಲು ಬರೋದಕ್ಕೂ ಮುಂಚೆ, ಬಿಳಿ ಕೂದಲು ಬರೋದಕ್ಕೂ ಮುಂಚೆ, ನಿಮ್ಮ ಗಲ್ಲಗಳೆಲ್ಲ ಸೋರಿ ಸುಕ್ಕು ಹಿಡಿಯುವುದಕ್ಕೂ ಮುಂಚೆ ಮುಂದಕ್ಕೆ ಏನ್ ಹೇಳ್ತಾರೆ? ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ. ಹೆಂಗಿರ್ತೀರಲ್ಲ, ಹಿಂಗಾಗ್ತಾ ಹೋಗ್ತೀರಲ್ಲ. ಕಾಲ ಮೇಲೆ, ಏನು ಕುಳಿತಿದ್ದಾಗ ಎದ್ದು ಓಡ್ತಿರ್ತೀರಿ, ವಯಸ್ಸಾಗ್ತಾ ಬರ್ತದೆ, ಮಂಡಿ ನೋವು ಬರ್ತವೆ, ಕೀಲು ನೋವುಗಳು ಬರ್ತವೆ. ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ. ಆಮೇಲೆ ಹಲ್ಲು ಹೋಗಿ ಬೆನ್ನು ಆಗಿ ಅನ್ಯರಿಗೆ ಹಂಗಾಗದ ಮುನ್ನ. ಮುಪ್ಪಿಂದ ಒಪ್ಪ ಅಂತಂದ್ರೆ ರೂಪ ಅಂತ. ಮುಪ್ಪಿಂದ ರೂಪ ಅಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ. ನಮಗೆ ಬಹಳ ಜನ ಭಾನುವಾರ ಬರ್ತಾರೆ. ಏನಂತ ಗೊತ್ತಾ? ಸ್ವಾಮೀಜಿ ಇನ್ಮೇಲಾದ್ರೂ ಸೇವೆ ಮಾಡಬೇಕು ಮಠದ್ದು, ಈಗ ಅವಕಾಶ ಕೊಡಿ ಅಂತ. ಅವ್ರು ನಾವು ಹಿಡ್ಕೊಂಡು ಮೆಲ್ಲಗೆ ಕೂಡಿಸ್ಬೇಕು. ಹೇಳಿದ್ರಾದ್ರೂ ಪ್ರಾಮಾಣಿಕತೆ ಇದೆಯಾ? ನನ್ನ ಮಕ್ಕಳಿಗೋಸ್ಕರ ದುಡ್ದೆ ಅವ್ರು ಬಿಟ್ಬಿಟ್ರು, ಸೊಸೆಗೋಸ್ಕರ ದುಡ್ದೆ ಬಿಟ್ರು, ಕೈ ಬಿಟ್ರು. ಈಗ ನಾನು ಅನಾಥ ಆಗಿಬಿಟ್ಟಿದ್ದೇನೆ, ನನ್ನ ನೀವು ಕಾಪಾಡಿ ಅಂತ ಹೇಳಿದ್ರೆ ಭೈರವ ವೈಶ್ವರ ಒಪ್ಪಿಕೊಂಡು ಅದು ಕೊಡಪ್ಪ, ಅಲ್ಲೊಂದು ವಾನಪ್ರಸ್ಥಾಶ್ರಮ ಮಾಡಿದ್ರಿ, ವೃದ್ಧಾಶ್ರಮ ಅಂತ ಹೆಸರಿಟ್ಟಿಲ್ಲ, ಹೊಡೆದಕ್ಕೊಂಡು ವಾನಪ್ರಸ್ಥಾಶ್ರಮ ಅಂತ ಮಾಡಿದೆ. ಅಲ್ಲಾರ ಕರ್ಕೊಂಡು ನೀಟಾಗಿರ್ತೇವೆ, ಅದು ಹೇಳೋದಿಲ್ಲ. ಅಲ್ಲೂ ಪ್ರಾಮಾಣಿಕತೆ ಇಲ್ಲ ಅವರಿಗೆ. ಹೇಳೋದೇನು ಗೊತ್ತಾ? ನಾನು ಈ ಗಳಿಗೆಲ್ಲಾದ್ರೂ ಸೇವೆ ಮಾಡಬೇಕು ಅಂತ ಇದ್ದೇನೆ ಸ್ವಾಮಿ, ಸ್ವಲ್ಪ ಕೈ ಕೊಡಿ ಸ್ವಾಮಿ. ಈ ಟೈಮಲ್ಲಿ ಸೇವೆ ಮಾಡಬೇಕಾಗುತ್ತೆ. ಏನೋ ತಪ್ಪು ಮಾಡಿಬಿಟ್ಟಿರ್ತೀರಿ, ಗೊತ್ತಿದ್ದೋ ಸೇವೆ ಮಾಡಲಿಲ್ಲ, ಧರ್ಮದ ಕೆಲಸ ಮಾಡಲಿಲ್ಲ, ಎಲ್ಲರೂ ಬಿಟ್ಟು ಬಿಟ್ಟಿದ್ದಾರೆ, ಆಚೆಗೆ ಹಾಕಿದ್ದಾರೆ, ಬೀದಿಗೆ ಮುಕ್ಕಿದ್ದಾರೆ ಅಂತ ಬಂದರೆ ಭೈರವೇಶ್ವರ ಬಸವೇಶ್ವರ ಕಾಪಾಡ್ತಾರೆ. ಅದಕ್ಕೋಸ್ಕರ ಇವತ್ತು ದೇವಸ್ಥಾನಗಳು, ದೇವರ ನೆನಪುಗಳು, ಆಧ್ಯಾತ್ಮಿಕ ಕಾರ್ಯಗಳು ಯಾಕೆ ಬೇಕು ಅಂತಂದರೆ, ನಾವು ಪ್ರಾಣಿಗಳಲ್ಲ, ಮನುಷ್ಯರು. ಪ್ರಾಣಿಗಳನ್ನು ಹಡಿಬೇಕು ಅಂತಲ್ಲ, ಪ್ರಾಣಿಗಳು ಮಾಡುವ ತಪ್ಪಿಗೆ ಶಿಕ್ಷೆ ಇಲ್ಲ. ಇದೆಯಾ? ಇಲ್ಲಿ ಏನಾದರೂ ಒಂದು ಹುಲಿನೋ ತೋಳನೋ ಮನುಷ್ಯನನ್ನ ಸಾಯಿಸಿ ಹೋದ್ರೆ ಯಾರಾದ್ರೂ ಹಿಡಿದು ಜೈಲಿಗೆ ಹಾಕಿದಾರ? ಒಂದ್ ವೇಳೆ ಅದು ಬಂದಾಗ ಏನಾದ್ರೂ ಅದಕ್ಕೆ ಶಿಕ್ಷೆ ಕೊಟ್ಟು ನೋಡಿ, ಅರಣ್ಯ ಇಲಾಖೆಯವ್ರು ನಿಮ್ಮನೆ ಬಂದು ಅರೆಸ್ಟ್ ಮಾಡ್ತಾರೆ. ಅದೇ ಏನರ್ಥ? ಅದು ನಿಮ್ಮನ್ನ ನೀವು ನೋಡ್ಕೊಳ್ರಪ್ಪ, ಪಾಪ ಪ್ರಾಣಿಗಳು ಎಲ್ಲಿರ್ಬೇಕು ಅಲ್ಲಿ ಇರ್ತವೆ. ಆ ಪ್ರಾಣಿಗಳಿರೋ ಜಾಗಕ್ಕೆ ನೀವು ಬಂದು ಕೂತ್ಕೊಂಡು ಅವುಗಳನ್ನ ಯಾಕೆ ಆಟ ಕೊಡ್ತಾ ಇದ್ದೀರಿ ಅಂತ ಹೇಳಲಿಕ್ಕೋಸ್ಕರ ನಮಗೆ ಶಿಕ್ಷೆ ಹೊರತು ಅವ್ರಿಗಲ್ಲ. ಯಾಕೆಂದ್ರೆ ಎಲ್ಲಿ ಪ್ರಜ್ಞೆ ಅರಳಿರುತ್ತೋ, ಹರಳುವ ಪ್ರಜ್ಞೆ ಇರುವ ಜಾಗದಲ್ಲಿ ತಪ್ಪುಗಳು ಘಟಿಸಿದ್ದಾದ್ರೆ ಅಂತಹ ವ್ಯಕ್ತಿಗೆ ಸಮಾಜ ಶಿಕ್ಷೆ ಕೊಡುತ್ತೆ. ಅದಕ್ಕೋಸ್ಕರ ತುಂಬಾ ಹುಷಾರಾಗಿರಬೇಕು. ಇದರ ಮುಖಾಂತರ ನಾವು ಸಾರ್ಲಿಕ್ಕೆ ಹೊರಟಿರ್ತಕ್ಕಂಥದ್ದೇನು? ಕೊನೆಯದಾಗಿ ನಾನು ಬೇಗ ಹೊರಡಬೇಕು ಹೇಳ್ತೇನೆ. ಸೊ ನಾನು ಒಂದು ಘಟನೆ ಹೇಳ್ತೇನೆ. ಚೈನಾ ಗೊತ್ತಾ ನಿಮಗೆ? ಚೈನಾ ಗೊತ್ತಿಲ್ಲ, ಚೈನಾ ಪ್ರಾಡಕ್ಟ್ಸ್ ಅಂತ ಎಲ್ಲರೂ ಗೊತ್ತಿದೆ. ಮನೆಗಳಲ್ಲಿ ಕೂಡ ಚೈನಾ ಪ್ರಾಡಕ್ಟ್ಸ್ ಇದೆ. ಆದಷ್ಟು ನಮ್ಮ ದೇಶದ ಪ್ರಾಡಕ್ಟ್ಸ್ನ ಉಪಯೋಗಿಸಿ ನಮ್ಮ ದೇಶದ ಇಕಾನಮಿಯನ್ನ ರೈಸ್ ಆಗಲಿ ನೋಡ್ಕೊಳ್ಳಿ. ಒಂದು ಬೇರೆ ವಿಚಾರ, ಸುಮಾರು 13-14 ಶತಮಾನದಲ್ಲಿ ಒಂದು ಗೋಡೆ ಕಟ್ಟಿರೋರು ಯಾರು? ಚೈನಾದವರು.
ಇವತ್ತಿಗೂ ಕೂಡ ಸುಮಾರು 3.25 ಲಕ್ಷ ದೂರ ಇರ್ತಕ್ಕಂಥ ಚಂದ್ರನಿಂದ ಬರಿಗಣ್ಣಿನಿಂದ ನೋಡ್ಲಿಕ್ಕೆ ಭೂಮಿ ಯಾವುದಾದ್ರೂ ಒಂದು ಕಾಣುತ್ತೆ ಅಂದ್ರೆ ಯಾವ್ದು ಗೊತ್ತದು? ಯಾವುದು? ಚೈನಾವಾದ ಅಂತ ಹೇಳ್ತಾರೆ. ಇಷ್ಟು ಲಕ್ಷ, ಹತ್ತಿರತ್ರ 4 ಲಕ್ಷ ಕಿಲೋಮೀಟರ್ ದೂರ ಇದೆ. ಯಾವುದು? ಚಂದ್ರ. ಸೂರ್ಯ ಎಷ್ಟು ದೂರ ಇದ್ದಾನೆ ಗೊತ್ತಾ? 15 ಕೋಟಿ ಕಿಲೋಮೀಟರ್ ದೂರ. 15 ಕೋಟಿ ಕಿಲೋಮೀಟರ್ ದೂರ ಸೂರ್ಯನ ಬಿಟ್ಬಿಡಿ. 4 ಲಕ್ಷ ಕಿಲೋಮೀಟರ್ ದೂರ ಇರ್ತಕ್ಕಂಥ ಚಂದ್ರನ ಮೇಲಿಂದ ಭೂಮಿಯ ಮೇಲಿನ ಯಾವುದಾದ್ರೂ ಒಂದು ಬರಿಗಣ್ಣಿಗೆ ಕಾಣಿಸುತ್ತೆ ಅಂದ್ರೆ ಅದು ಚೈನಾ ವಾಲ್. ಯಾಕೆ ಕಟ್ಟಿದ್ರು ಗೊತ್ತಾ? ಚೈನಾ ವಾಲ್ ವಾಸ್ ಬಿಲ್ಟ್ ಯಾಕೆ ಅಂತಂದ್ರೆ ಪರಕೀಯರು ಆ ದೇಶದ ಮೇಲೆ ತುಂಬಾ ದಾಳಿ ಮಾಡ್ತಿದ್ರು. ತುಂಬಾ ದಾಳಿ ಮಾಡ್ತಾ ಇರ್ತಾರನ್ನ ಕಾರಣಕ್ಕೋಸ್ಕರ ಶತ್ರುಗಳು ಬೇರೆ ದೇಶದಿಂದ ಬರಬಾರ್ದು ಅಂತ ಹೇಳಿ ದೊಡ್ಡ ಗೋಡೆ ಕಟ್ಟಿಬಿಟ್ರು. 100,000 ಸಾವಿರಾರು ಕಿಲೋಮೀಟರ್ ದೂರದ ಎತ್ತರದ ಗೋಡೆ. ಆಶ್ಚರ್ಯ ಏನು ಗೊತ್ತಾ? ಯಾವ ಶತ್ರುಗಳು ನಮ್ಮ ದೇಶದ ಮೇಲೆ ಅಂದ್ರೆ ಚೈನಾ ದೇಶದ ಮೇಲೆ ದಾಳಿ ಮಾಡಬಾರ್ದು ಅಂತ ರಕ್ಷಣೆಗೋಸ್ಕರ ಗೋಡೆ ಕಟ್ಟಿಕೊಂಡ್ರು, ಆ ಗೋಡೆ ಕಟ್ಟಿದ ಕೇವಲ 100 ವರ್ಷದ ಒಳಗಡೆ, ಮುಂಚೆ ಎಲ್ಲ 100 ವರ್ಷಕ್ಕೆ ಒಂದ್ಸಲ ದಾಳಿ ಮಾಡ್ತಿದ್ರಂತೆ. ಚೈನಾದ ಗೋಡೆಯನ್ನ ಕಟ್ಟಿದ ಮೇಲೆ 100 ವರ್ಷದ ಒಳಗಡೆ 3 ಬಾರಿ ದಾಳಿ ಮಾಡಿದ್ರಂತೆ. ಯಾಕೆ? ಗೋಡೆ ಅಡ್ಡ ಬರ್ಲಿಲ್ವಾ? ಗೋಡೆ ಕಾಪಾಡ್ಲಿಲ್ವಾ? ಆ ದಾಳಿ ಮಾಡಿದಂತ ಪರಕೀಯರು ಗೋಡೆ ಒಡೆದು ಒಳಗಡೆಗೆ ಹೋದ್ರ? ಇಲ್ಲ. ಗೋಡೆ ಎಗರಿ ಮೇಲಕ್ಕೆ ಹೋದ್ರ? ಇಲ್ಲ. ಮತ್ತೆಲ್ಲ ಒಳಗಡೆ ಹೋದ್ರು ಅಂತಂದ್ರೆ ಗೋಡೆಗೆ ಒಂದು ಒಳಗಡೆಗೆ ಹೋಗಿ ಬರ್ಲಿಕ್ಕೋಸ್ಕರ ಒಂದು ಗೋಡೆ ಡೋರ್ ಇರ್ಬೇಕಲ್ಲ, ದ್ವಾರ ಇರ್ಬೇಕಲ್ಲ. ಆ ಉತ್ತಮವಾಗಿರ್ತಕ್ಕಂಥ ದ್ವಾರದಲ್ಲಿ, ಸುಂದರವಾದ ದ್ವಾರದಲ್ಲಿ ಗಟ್ಟಿ ಮುಟ್ಟಾಗಿರ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಿದ್ರು, ರಕ್ಷಕರೇ ಇರ್ತಿದ್ರು. ಶತ್ರುಗಳು ಒಳಗಡೆ ಹೆಂಗ್ ಹೋಗ್ತಿದ್ರು ಗೊತ್ತಾ? ಅವರಿಗೆ ಲಂಚ ಕೊಟ್ಟು ಒಳಗಡೆ. ಚೈನಾದವ್ರಿಗೆ ಅನ್ನಿಸ್ತಂತೆ ಮುಂಚೆ ಎಲ್ಲ 100 ವರ್ಷಕ್ಕೊಂದ್ಸಲೂ ಕೂಡ ದಾಳಿ ಆಗ್ತಾ ಇರಲಿಲ್ಲ ಅಪರೂಪಕ್ಕೆ. ಆದ್ರೆ ಈ ಬಿಲ್ಡಿಂಗ್ ಕಟ್ಟಿದ್ಮೇಲೆ, ಈ ಗೋಡೆಯನ್ನ ಕಟ್ಟಿದ್ಮೇಲೆ 3 ಬಾರಿ ಈಗಾಗಲೇ ದಾಳಿ ಆಯಿತು. ನಮ್ಮ ದೇಶವನ್ನ ಕಟ್ಟುವ ಕಾಯಕದಲ್ಲಿ ಇನ್ನೂ ತಪ್ಪಿದೆ. ಮನುಷ್ಯರ ವ್ಯಕ್ತಿತ್ವಗಳನ್ನ, ಪ್ರಾಮಾಣಿಕತೆಯನ್ನ, ಧಾರ್ಮಿಕತೆಯನ್ನ, ಆಧ್ಯಾತ್ಮಿಕತೆಯನ್ನ ಕಟ್ಟೋದಕ್ಕೂ ಮುಂಚೆ ನೀವು ಗೋಡೆ ಕಟ್ಕೊಂಡು ಕುಳಿತುಕೊಂಡ್ರೆ ಅದರಿಂದ ಉಪಯೋಗ ಆಗೋದಿಲ್ಲ. ಯೋಚನೆ ಮಾಡಿ. ಮನೆಯಲ್ಲಿ ನೀವು ಮನೆ ಕಟ್ಟೋದಕ್ಕೂ ಮುಂಚೆ, ಮನೆ ಬೇಡ ಅಂತ ಹೇಳ್ತಾ ಇಲ್ಲ, ಆಸ್ತಿ ಮಾಡೋದಕ್ಕೂ ಮುಂಚೆ ಮಕ್ಕಳಿಗೆ ಎಜುಕೇಶನ್ ಕೊಟ್ಟು ಮಕ್ಕಳ ವ್ಯಕ್ತಿತ್ವವನ್ನು ಕಟ್ಟಿ ಅವರು ನಿಮ್ಮ ಪರಂಪರೆಯನ್ನ ಮುಂದುವರಿಸ್ತಾರೆ ಹೊರತು ನೀವು ಮಾಡಿರ್ತಕ್ಕಂಥ ಆಸ್ತಿ. ಧೃತರಾಷ್ಟ್ರ ಅಂದ್ಕೊಂಡಂತ ಏನಂತ, ನಾನು ಹೋಗೋದಕ್ಕೂ ಮುಂಚೆ ನನ್ನ ಮಗನ ರಾಜ ಮಾಡಿ ಹೊರಟೋಗ್ಬಿಟ್ರೆ ನನ್ನ ಮಗ ಎಲ್ಲ ನೋಡ್ಕೊಳ್ತಾನೆ ಅಂತ. ರಾಜ್ಯದ ಕಡೆಗೆ ಗಮನ ಹೋಯ್ತೇ ಹೊರತು ಧೃತರಾಷ್ಟ್ರನಿಗೆ ಮಗನ ವ್ಯಕ್ತಿತ್ವವನ್ನು ಕಟ್ಟುವ ಕಡೆ ಗಮನ ಹೋಗಲೇ ಇಲ್ಲ. ಆದರೆ ತಾಯಿ ಕುಂತಿ ಏನ್ ಮಾಡಿದ್ದು? ಗಂಡ ಬಿಟ್ಟ ರಾಜ್ಯ ಪರಕೀಯರದಾಗಿದೆ. ಮಕ್ಕಳಿಗೆ ಒಂದಿಷ್ಟು ವ್ಯಕ್ತಿತ್ವವನ್ನು ಕಟ್ಟಿಕೊಡ್ರಿ ಅಂತ ರಾಜ್ಯವನ್ನು ಸಂಪಾದನೆ ಮಾಡಿಕೊಡ್ತಾರೆ ಅಂತ ಹೇಳಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟರು. ಈ ಅಮ್ಮ ಏನ್ ಮಾಡಿದ್ದು? ಕಣ್ಣಿ ಬಟ್ಟೆ ಬೇಕು. ಆಯಪ್ಪ ಏನ್ ಮಾಡಿದ? ಮುಂಚೆನೆ ಕೊಡು. ಈ ದೃಷ್ಟಿಯಿಂದ ನಾವು ಇವತ್ತು ಇಲ್ಲಿರ್ತಕ್ಕಂಥ ತಂದೆ ತಾಯಿಗಳು ಮಕ್ಕಳಿಗೆ ಆಧ್ಯಾತ್ಮಿಕತೆಯ ಮತ್ತು ಧಾರ್ಮಿಕ ವ್ಯಕ್ತಿತ್ವವನ್ನು ಕಟ್ಟಿಕೊಡಿ, ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸಿಕೊಡಿ, ಸೇವಾ ಧರ್ಮವನ್ನು ಹೇಳಿಕೊಡಿ, ಗುರು ಹಿರಿಯರ ಬಗೆಗೆ ಯಾವ ರೀತಿ ನಡ್ಕೊಡ್ಬೇಕು ಅನ್ನೋದನ್ನ ತೋರಿಸಿಕೊಡಿ, ಶ್ರಮದ ಬದುಕಿನ ಅರ್ಥವನ್ನ ಹೇಳಿಕೊಡಿ, ಸರ್ವರನ್ನು ಕೂಡ ಪ್ರೀತಿಯಿಂದ ಪ್ರೀತಿಸ್ತಕ್ಕಂಥ, ಭಾವಿಸ್ತಕ್ಕಂಥ ಒಂದು ಭಾವನೆಯನ್ನು ಹೇಳಿಕೊಡಿ. ಕೊನೆಗೆ ಅಂತಹ ವ್ಯಕ್ತಿಗಳಿಗೆ ಒಂದು ದಿನ ಬರ್ತದೆ, ವಸುಧೈವ ಕುಟುಂಬಕಂ. ಯಾರಿಗೆ? ಉದಾರ ಚರಿತಾನಂತೂ ವಸುಧೈವ ಕುಟುಂಬಕಂ ಎಂಬ ಒಂದು ಭಾವನೆ ಬರ್ತದೆ. ಆಗ ಅಂತಹ ಮಕ್ಕಳನ್ನ ಎತ್ತಂತ ತಂದೆ ತಾಯಿ ಎಂಥವರಪ್ಪ ಅಂತ ನೀವು ದೇಹ ಬಿಟ್ಟು ಹೋಗಿದ್ರು ಕೂಡ, ಸ್ವರ್ಗದಲ್ಲಿದ್ರು ಎಲ್ಲೇ ಇದ್ರು ಕೂಡ ನಿಮ್ಮನ್ನು ನೆನೆಸ್ಕೊಳ್ತಾರೆ. ಅಂತಹ ಕಾರ್ಯ ಆಗಬೇಕು ಅಂದ್ರೆ ಇಂತಹ ಕಾರ್ಯದಲ್ಲಿ ಭಾಗವಹಿಸಬೇಕು. 3 ದಿನ ಎಲ್ಲೂ ಹೋಗಲ್ಲ ಅಂತ ಇಲ್ಲೇನೆ ಊರಿಂದ ಹೊರಗಡೆ ಹೋಗಿರ್ತಕ್ಕಂಥ ಊರಿನ ಹೆಣ್ಮಕ್ಳು, ಒಳಗಡೆಯಿಂದ ಬಂದಿರತಕ್ಕಂಥ ಊರಿನ ಸೊಸೆಯರು, ಎಲ್ಲ ತಾಯಂದಿರು ಕೂಡ ಸೇರಿ ಶುಚಿರ್ಭೂತರಾಗಿ 3 ದಿನದ ಕಾರ್ಯಕ್ರಮವನ್ನು ಬಸವೇಶ್ವರ ಸ್ವಾಮಿಯನ್ನು ಸ್ಥಾಪಿಸುವ. ಬಸವೇಶ್ವರ ಸ್ವಾಮಿಯನ್ನು ನೀವು ಸ್ಥಾಪಿಸ್ತಿರೋ ನಡೆಯುತ್ತೆ, ಆದರೆ ಸ್ವಾಮಿಯನ್ನು ಸ್ಥಾಪಿಸುವ ನೆಪದಲ್ಲಿ ನಿಮ್ಮ ಹೃದಯದಲ್ಲಿ ಶ್ರದ್ಧೆಯನ್ನ, ಭಕ್ತಿಯನ್ನ, ಆಧ್ಯಾತ್ಮಿಕತೆಯನ್ನು ರೂಢಿಸ್ಕೊಂಡಾಗ ನಮ್ಮ ಮನಸ್ಸು ಏನಾಗುತ್ತೆ? ಕ್ಲೀನ್ ಆಗಿ ಹೋಗುತ್ತೆ. ಅದೇ ಮಾತು ನಾವು ಏನು ಕೇಳಿತ್ತು? ಯಾರು ರಾಜ್ಕುಮಾರ್ ನೋಡಿದ್ರಲ್ಲ, ಭಕ್ತ ಪ್ರಹ್ಲಾದ ಕೊಡಬಾರ್ದು ಕಾಟ ಎಲ್ಲ ಕೊಟ್ಟು ಮಗನ್ನ ಸಾಯಿಸ್ಲಿಕ್ಕೆ ಏನೇ ಟ್ರೈ ಮಾಡಿದ್ರು ಕೊನೆಗೆ ಪ್ರೀತಿಯಿಂದ ಕೇಳ್ತಾರೆ, ಮಗು ಬಾರಪ್ಪ ಅಂತ. ಹುಡುಗನ ಫೋಟೋ ಹಾಕಿದ್ರಲ್ಲ ಇಲ್ಲಿ ಎಲ್ಲ ನೋಡಿದೆ. ಇಲ್ಲಿ ಯಾರು? ಪುನೀತ್ ರಾಜ್ಕುಮಾರ್ ಯಾವ ಪಾಠ ಮಾಡಿದ್ನೋ? ಪ್ರಹ್ಲಾದನ್ ಪಾಠ ಮಾಡಿದ್ನು.
ಚಿಕ್ಕ ಹುಡುಗ ಪ್ರಹ್ಲಾದನ ತೊಡೆ ಮೇಲೆ ಕೂಡಿಸ್ಕೊಂಡು ಅಪ್ಪ ಕೇಳ್ತಾನೆ ರಾಜ್ಕುಮಾರದ ಹಿರಣ್ಯಕಶಿಪು, ಎಲ್ಲ ಕಡೆ ನಿನ್ನ ಕಣ್ಣಿಗೆ ಕಾಣಿಸ್ತಾನೆ, ಎಲ್ಲಿ ಹುಡುಕಿದ್ರು ಕೂಡ ಅವ್ನು ನನ್ನ ಕಣ್ಣಿಗೆ ಕಾಣಿಸ್ತಾನೆ. ಯಾರು? ವಿಷ್ಣು. ಯಾಕಪ್ಪ ಅಂತ ಕೇಳ್ತಾನೆ, ಪ್ರೀತಿಯಿಂದ ಕೇಳ್ತಾನೆ. ಗದೆ ಹಿಡ್ಕೊಂಡು ಜಗತ್ತೆಲ್ಲ ಹುಡುಕಿದ್ದ, ಅವನು ಎಲ್ಲಿ ಸಿಗ್ತಾನೆ ಬಡದಾಗಿ ಬಿಡೋಣ ಅಂತ, ಸಿಗ್ಲೇ ಇಲ್ಲ. ಮಗನಿಗೆ ಶಿಕ್ಷೆ ಕೊಟ್ಟಾದ್ರೂ ಆ ಟೈಮ್ನಲ್ಲಿ ಬದುಕ್ಸೋಕ್ಕೋಸ್ಕರ ಬರ್ತಾನೆ, ಅವಾಗ ಹಿಡ್ಕೊಳೋಣ ಅಂತ ಮಗನಿಗೆ ವಿಷ ಕೊಡಿಸ್ತಾ ತಾಯಿ ಕಡೆಯಿಂದ, ಬೆಟ್ಟದ ಮೇಲಿಂದ ಹೊರಡಿಸ್ತ, ಆನೆಕೆ ತೋರಿಸ್ತ, ಮಗ ಸತ್ನ. ಕೊನೆಗೆ ಏನು ಮಾಡೋಕ್ಕಾಗದು ಅಂತ ಗೊತ್ತಾದಾಗ ಹುಡುಗನ ತೊಡೆ ಮೇಲೆ ಕೂಡಿಸ್ಕೊಂಡು, ನಿನಗೆ ಕಾಣಿಸೋ ನನಗೆ ಯಾಕೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಚಿಕ್ಕ ಹುಡುಗ ಎಂತ ಮಾತು ಹೇಳ್ತಾನೆ ಗೊತ್ತಾ? ನಾನು ಹೆಂಗ್ ಕರಿತಾ ಇದ್ದೀನಿ? ಪರಮಾತ್ಮನನ್ನ ಪ್ರೀತಿಯಿಂದ ಕರಿತಾ ಇದ್ದೀನಿ, ನಾನು ನೀನು ದ್ವೇಷದಲ್ಲಿ ಕರಿತಾ ಇದ್ದೀನಿ. ಪ್ರೀತಿಯಿಂದ ನಾ ಕರೆವೆ, ದ್ವೇಷದಲ್ಲಿ ನೀ ಕರೆವೆ. ಆದರೆ ನನ್ನಲ್ಲಿ ಪ್ರೀತಿಯಿಂದ ಕರೆಯುವ ನನ್ನಲ್ಲಿ, ದ್ವೇಷದಲ್ಲಿ ಕರೆಯುವ ನಿನ್ನಲ್ಲಿ ಅವನೇ ತುಂಬಿದಾನೆ, ನನಗೆ ಕಾಣಿಸ್ತಾನೆ. ಯಾಕೆ ಅಂದರೆ ನನ್ನ ಮನಸ್ಸಿನ ಅಲೆಗಳೆಲ್ಲ ನಿಂತೋಗಿದ್ದಾವೆ. ನನ್ನ ಮನಸ್ಸೆಂಬ ನೀರಿನ ಒಳಗಡೆ ಇರ್ತಕ್ಕಂಥ ಅಲೆ ನಿಂತಿದೆ, ಒಳಗಡೆ ಇರ್ತಕ್ಕಂಥ ಗಲೀಜು ಕಾಣೆಯಾಗಿದೆ. ನೀರಿನ ಅಲೆ ನಿಂತು ನೀರಿನ ಗಲೀಜು ಹೋದ್ರೆ ಮುಖನೇ ಕಾಣಿಸುತ್ತೆ ಅಂತಂದ್ರೆ, ಮನಸ್ಸಿನ ಗಲೀಜು ಹೋದ್ರೆ ಪರಮಾತ್ಮ ಕಾಣೋದಿಲ್ವಾ? ಅಂತ ಮನಸ್ಸನ್ನು ಶುದ್ಧಿಗೊಳಿಸ್ಕೊಳ್ಳಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ.